ಹಾಯ್ ಒಂದು ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ಲಸ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತು ಹಪ್ಳ ಇಟ್ಕೊಳ್ಳೋಣ ಅಂತಂದು ಸಂಡೇ ಅಲ್ವಾ, ಮಕ್ಳಿಗೂ ರಜೆ ಇರುತ್ತೆ, ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಹಪ್ಳ ಇಟ್ಕೊಳ್ಳೋಣ ಅಂತಂದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ಅಡುಗೆನೇ ಮಾಡೋಣ ಅಂತಂದು ನೋಡಿ, ಬಸ್ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಾನು ಬಸ್ ಸಾಂಬಾರು ಮಾಡೋದು ಯಾವ ಥರ ಅಂದರೆ ಸೇಮ್ ಒಬ್ಬಟ್ಟಿನ ಸಾಂಬಾರಿಗೆ ರುಬ್ತಾರಲ್ಲ, ಸೇಮ್ ಅದೇ ಥರನೇ ರುಬ್ಕೊಂಡು ಬಸ್ ಸಾಂಬಾರು ಮಾಡೋದು. ಒಂದು ಸೈಡ್ಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಅಡುಗೆ ಎಲ್ಲ ಮಾಡಿಬಿಟ್ಟು ಮಕ್ಳಿಗೆ ಅದಕ್ಕೆ ಆಟಾಡೋಕ್ಕೆ ಕಳ್ಸಿದ್ದೀನಿ. ಅದಕ್ಕೆ ಆಟಾಡೋಕ್ಕೆ ಕಳ್ಸಿದ್ದೀನಿ. ಬೇಗ ಆಟಾಡ್ಕೊಂಡು ಬಂದಿದ್ರಿ ಹಪ್ಳ ಇಡೋಣ ಅಂತಂದು. ಸೊ ಅವ್ರು ಬರೋಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿಬಿಟ್ಟು ಹಪ್ಳ ಮಿಕ್ಸರಿ ಹೋಗುತ್ತೆ. ನಾನು ಯಾವ ಥರ ಹಪ್ಳ ಇಡ್ತೀನಿ ಅಂತ ತೋರಿಸ್ತೀನಿ. ಏನಂದರೆ ಹಪ್ಳ ಇಡೋದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆ ಥರ ಇಡ್ತೀನಿ. ಒಂದಷ್ಟೆಲ್ಲ ರುಬ್ಕೊಳ್ತೀನಿ ಐಟಮ್ ಎಲ್ಲ, ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ತೋರಿಸ್ತೀನಿ ಯಾವ ಥರ ನಾನು ಹಪ್ಳ ಇಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಈಗ ಬಸ್ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ಅಡುಗೆನೂ ಮಾಡಿದ್ದೀನಲ್ಲ, ಬಸ್ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಗೈಸ್ ನೋಡಿ, ಹಪ್ಳ ಮಾಡಲಿಕ್ಕೆ ಇದಿಷ್ಟು ತೊಗೊಂಡಿದ್ದೀನಿ. ಇದು ರುಬ್ಬಬೇಕು. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ರುಬ್ಕೋಬೇಕು. ಏನಂದರೆ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಹಾಕಿದಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದನ್ನು ರುಬ್ದಲೇನೂ ಕೂಡ ಮಾಡ್ಬೋದು. ಅಂದರೆ ಬರೀ ಉಪ್ಪು, ಖಾರದ ಪುಡಿ, ಜೀರಿಗೆ ಅದು ಮಾತ್ರ ಹಾಕ್ಕೊಂಡು ರುಬ್ದಲ್ಲೇ ಮಾಡ್ಕೊಬೋದು. ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಸೊ ಇದಿಷ್ಟು ರುಬ್ಬಾಗೋದ್ರಿಂದ ಇನ್ನೂ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಅದಕ್ಕೆ ಫಸ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಫಸ್ಟು ಗ್ರೈಂಡ್ ಮಾಡ್ಕೋಬೇಕು. ಒಂದು ಅರ್ಧ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಹಾಕ್ಕೋಬೇಕು, ಕರಿಬೇವಿನ ಸೊಪ್ಪು. ಸೊ ಕರಿಬೇವಿನ ಸೊಪ್ಪು ತರಿಯಾಗಿದ್ರೇ ಚೆನ್ನಾಗಿರೋದು. ಇದು ಹಪ್ಳ ಎಲ್ಲ ಒಣಗಿದ ಮೇಲೆ ಎಣ್ಣೆಲಿ ಕರಿತೀವಲ್ಲ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟ್. ಇದು ತರಿಯಲ್ಲಿ ಇದ್ದರೆ. ಸೊ ಇವೆರಡು ಫಸ್ಟೀಗ ತರಿಯಾಗಿ ರುಬ್ಕೊಂಬರ್ತೀನಿ. ಸೊ ನೋಡಿ, ಇಷ್ಟ ಆಗಿದೆ ನೋಡಿ, ತರಿಯಾಗಿದೆ ನೋಡಿ, ನುಣ್ಣಗಾಗಿಲ್ಲ, ಈ ಥರ ತರಿಯಾಗಿ ಆಗಬೇಕು. ಸೊ ಈಗ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ನೋಡಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ರುಬ್ಬೇಕಾದ್ರೆ ನೀರು ಹಾಕಿರಲಿಲ್ಲ, ಹಾಗೆ ಗ್ರೈಂಡ್ ಮಾಡಿದ್ದೀನಿ. ಅರ್ಧ ಅಂದರೆ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಹಾಕಿದ್ದೀನಲ್ವ, ಸೊ ಸ್ವಲ್ಪ ನೀರು ಹಾಕೋಬೇಕು. ಗ್ರೈಂಡ್ ಆಗೋಲ್ಲ, ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಬಿಟ್ರೆ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಅಷ್ಟು ಹಾಕ್ಕೊಂಡು ಇದು ಕೂಡ ಜಾಸ್ತಿ ನುಣ್ಣಗೆ ಮಾಡೋಂಗಿಲ್ಲ, ತರಿಯಾಗಿಯೇ ರುಬ್ಬಬೇಕು. ಗೈಸ್ ನೋಡಿ, ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ತರಿಯಾಗಬೇಕು. ನೋಡಿ, ಈ ಥರ ತರಿಯಾಗಬೇಕು. ಇದು ಜ್ಯೂಸ್ ಜಾರು. ಏನಂದರೆ ಸಣ್ಣ ಜಾರು, ದೊಡ್ಡ ಜಾರು ಎರಡೂ ಕೆಟ್ಟೋಗ್ಬಿಟ್ಟಿದೆ. ಜ್ಯೂಸ್ ಜಾರಲ್ಲೇ ಇವಾಗ ಅಡುಗೆ ಮಾಡಲಿಕ್ಕೆಲ್ಲ ರುಬ್ತಾ ಇರೋದು ನಾನು. ರೆಡಿ ಮಾಡಿಸ್ಬೇಕು. ನಮ್ಮ ಮನೇಲಿ ರೆಡಿ ಮಾಡಿಸ್ಕೊಂಡ್ಬಂದಿದ್ದು, ಅದು ಯಾಕೋ ಮತ್ತೆ ಇದಾಗಿಬಿಟ್ಟಿದೆ. ಇಲ್ಲೇ ಯಾರಾದರೂ ಬಂದಾರ್ತಾಗೆ ರೆಡಿ ಮಾಡಿಸೋಣಂತ ಸುಮ್ಮನಾಗಿದ್ದೀನಿ. ಅದರಲ್ಲಿ ಜ್ಯೂಸ್ ಜಾರಲ್ಲೇ ರುಬ್ಕೊಂಡಿದ್ದೀನಿ. ನೋಡಿ, ಇಷ್ಟು ಓವರ್ ನೈಸ್ ಪೇಸ್ಟ್ ಆಗೋದು ಬೇಡ, ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಯ್ಸ್ ನೋಡಿ, ಮಕ್ಕಳಿಗೂ ಈಗ ಊಟ ಮಾಡ್ಕೊಂಡು ಹೋದ್ರು. ಹಪ್ಪಳ ಮಾಡಬೇಕೀಗ. ಕರೆಂಟು ಬೇರೆ ಇಲ್ಲ, ಹಪ್ಪಳ ಮಾಡಬೇಕು. ಹೆಂಗೋ ಆಗಲಿ ರುಬ್ಕೊಂಡಿದ್ದೆ ಸುರಿಯೋದು. ಸೊ ಈಗ ಊಟ ಮಾಡ್ತಿದ್ದೀನಿ. ನೋಡಿ, ಬಾಳೆಲೆ ಊಟ ಅಂದರೆ ನಂಗೆ ಸಖತ್ ಇಷ್ಟ. ಗೈಸ್ ನೋಡಿ, ಇವಾಗ ಊಟ ಮಾಡ್ತಾಯಿದ್ದೀನಿ. ಎಲ್ರದ್ದು ಊಟ ಆಯಿತು. ನಾನು ಹಪ್ಳ ಇಕ್ಬೇಕಲ್ಲ, ಇವಾಗ ಊಟ ಮಾಡ್ಕೊಬಿಡೋಣ ಬೇಗ ಅಂತಂದು. ಸೊ ಸಾಂಬಾರು, ಮುದ್ದೆ, ಅನ್ನ ಮಾಡಿದ್ದೆ. ಹಾಗೆ ಮೊಸರು ಸ್ವಲ್ಪ, ಕಾಳಿಗೆ ಒಗ್ಗರಣೆ ಹಾಕ್ತೀನಿ ನಾನು ಯಾವಾಗಲೂ. ಕಾಳಿಗೆ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತಂದು. ಬರೀ ಕಾಳಾದರೆ ಯಾರೂ ತಿನ್ನಲ್ಲ ಅಂತಂದಷ್ಟೇ. ಹಾಗೆ ನೋಡಿ, ಈಗ ಹಪ್ಳ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದು ರುಬ್ಬಿರೋ ಫಸ್ಟು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ. ಅದನ್ನು ನೀರು ಒಂದು ಸರಿ ಕಾದಿದ್ದಾದಮೇಲೆ ರುಬ್ಬಿರೋ ಅಂಥದ್ದೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೇ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಅಂದರೆ ಒಣಮೆಣ್ಸಿಕಾಯಿನ ತರಿಯಾಗಿ ರುಬ್ಕೊಂಡಿರೋದು. ಹಾಗೆ ಸ್ವಲ್ಪ ಸೋಡಾ, ಜೀರಿಗೆ ಹಾಕ್ತಾಯಿದ್ದೀನಿ. ಸೋಡಾ ಹಾಕಲೇಬೇಕಾಗುತ್ತೆ, ಯಾಕಂದರೆ ಹಪ್ಪಳ ಚೆನ್ನಾಗಿ ಬರಬೇಕು ಅಂದರೆ ಸೋಡಾ ಹಾಕಲೇಬೇಕು ಸ್ವಲ್ಪ. ಚಿಲ್ಲಿ ಫ್ಲೇಕ್ಸ್ ಹಾಕಿದ್ನಲ್ಲ, ಖಾರದ ಪುಡಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಅಷ್ಟೇ. ಅರ್ಧ ಚಿಲ್ಲಿ ಫ್ಲೇಕ್ಸು, ಹಾಗೆ ಅರ್ಧ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು
ಈಗ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನೋಡಿ, ಒಂದು ಕುದಿ ಬರ್ತಾಯಿತ್ತು ಈಗ ಚೆನ್ನಾಗಿ. ಈ ಟೈಮಲ್ಲಿ ಉಪ್ಪು ಖಾರ ನೋಡಿಕೊಂಡು ಇನ್ನೂ ಬೇಕಂದರೆ ಹಾಕಿದ್ರೆ ಸ್ವಲ್ಪ ಉಪ್ಪು ಸಾಲ್ಟೇಜ್ ಇತ್ತು, ಸೊ ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮುದ್ದೆ ಕೋಲಲ್ಲೇ ಇದು ಹಪ್ಳ ಮಾಡಬೇಕಾಗುತ್ತೆ, ಬೇರೆ ಏನರಲ್ಲೂ ಮಾಡಲಿಕ್ಕೆ ಬರಲ್ಲ. ಮುದ್ದೆ ಕೋಲಾದರೆ ಚೆನ್ನಾಗಿ ಹಪ್ಳ ಮಾಡಲಿಕ್ಕೆ ಅಂದರೆ ತೊಳಸ್ಲಿಕ್ಕೆ ಚೆನ್ನಾಗಿ ಬರುತ್ತೆ ಅಂತಂದಷ್ಟೇ. ಹಾಗೆ ಏನಕ್ಕೆ ನೀರು ತೆಗಿತಾ ಇದ್ದೀನಿ ಅಂತಂದರೆ, ಹಸಿಟ್ಟು ಸ್ವಲ್ಪ ಇತ್ತು, ಅಕ್ಕಿ ಹಸಿಟ್ಟು. ಅದ್ರ ಪೂರ್ತಿ ಬಾಕ್ಸ್ ಪೂರ್ತಿ ಹಾಕಿಸ್ಕೊಬಂದಿದೆ. ಬಟ್ ದೋಸೆಗೆ ಮತ್ತು ರೊಟ್ಟಿಗೆಲ್ಲ ಹಾಕ್ಬಿಟ್ಟು ಖಾಲಿ ಆಗೋಗ್ಬಿಟ್ಟಿತ್ತು. ನಾನು ಹಪ್ಳ ಇಡೋ ಅಷ್ಟರಲ್ಲಿ ಅಷ್ಟು ಖಾಲಿ ಆಗಿತ್ತು. ಸೊ ಅದಕ್ಕೆ ಅದು ಸಾಲ್ಟೇಜ್ ಬಂದರೆ ಆಯಿತು ಮತ್ತು ತೆಳುವಾಗ್ಬಿಡುತ್ತೆ ಅಂತ ಸ್ವಲ್ಪ ನೀರು ತೆಗೆದಿಡ್ತಾ ಇದ್ದೀನಿ. ಹಂಗೆ ಗಟ್ಟಿ ಆದರೆ ಅದನ್ನೇ ಹಾಕ್ಕೋಬೋದು ಅಂತಂದಷ್ಟೇ. ಈಗ ನೋಡಿ ಹಸಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಕುದ್ದಷ್ಟು ಹಪ್ಪಳ ಚೆನ್ನಾಗಿ ಬರ್ತವೆ. ಸೊ ನೋಡಿ ಸೈಡಲ್ಲೆಲ್ಲ ಹೆಂಗೆ ಕುದಿ ಬರ್ತಾಯಿದೆ. ಇನ್ನೂ ಕುದಿಬೇಕು ಚೆನ್ನಾಗಿ. ಹಿಟ್ಟೆಲ್ಲ ಕುದ್ದಿದ್ದಾದಮೇಲೆ ತೊಳಸ್ಕೊಳ್ಳೋದಷ್ಟೇ ಇದನ್ನು. ಆವಾಗ ಈಗೇನಂದರೆ ಗ್ಯಾಸ್ನಲ್ಲಿ ಮಾಡ್ತಾಯಿದ್ವಲ್ವ, ಅವಾಗೆಲ್ಲ ಒಲೆಯಲ್ಲಿ ಮಾಡೋರು. ಒಲೆಯಲ್ಲಿ ಅಂದರೆ ಮಾಡಬೇಕಾದ್ರೇ ಹಂಗೆ ಒಲೆ ಮೇಲೇ ತೊಳಸ್ಕೊಬೋದಿತ್ತು. ಬಟ್ ಇವಾಗ ಗ್ಯಾಸ್ ಮೇಲೆ ತೊಳಸ್ಲಿಕ್ಕಾಗಲ್ಲ, ಹೈಟ್ ಇರುತ್ತೆ ನೋಡಿ. ಗ್ಯಾಸ್ ಮೇಲೆ ತೊಳಸ್ಲಿಕ್ಕಾಗಲ್ಲ, ಕೆಳಗಡೆ ಇಳಿಸ್ಕೊಂಡೇ ತೊಳಸ್ಬೇಕಾಗುತ್ತೆ. ಸೊ ಎಷ್ಟಾಗುತ್ತೆ ನೋಡಿ ಅಷ್ಟು ಇಕ್ಲ ಇರುತ್ತೆ ನೋಡಿ, ಅದನ್ನ ಇಟ್ಕೊಬಿಟ್ಟು ಮುದ್ದೆ ಕಡ್ಡಿಲಿ ಎಷ್ಟಾಗುತ್ತೆ ಅಷ್ಟು ತೊಳಸ್ಕೋಬೇಕು. ಈ ಥರ ಚೆನ್ನಾಗಿ ಗಂಟಿಲ್ದೆಲೆ ತೊಳಸ್ಕೊಂಡ್ರೆ ಹಪ್ಳನೂ ಗಂಟು ಥರ ಕಾಣಿಸ್ತಿರ್ತವೆ. ಗಂಟೇನಾದರೂ ಬಿಟ್ಬಿಟ್ರೆ ಚೆನ್ನಾಗಿ ಗಂಟಿಲ್ದೆಲೆ ತೊಳಸ್ಕೋಬೇಕು. ಹಾಗೆ ನೋಡಿ ಅಲ್ಲೇ ಮೇಲೆ ಎಷ್ಟಾಗುತ್ತೋ ಅಷ್ಟು ತೊಳಸ್ಬಿಟ್ಟು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ಚೆನ್ನಾಗಿ ಗಂಟ್ಕಂಡ್ಲಿ ಅಂತಂದು. ನಾವು ಮಾಮೂಲಿ ನಾರ್ಮಲಾಗಿ ಮುದ್ದೆ ಮಾಡ್ತೀವಿ ನೋಡಿ, ಆ ಥರ ಒಂದು ಸರಿ ತೊಳಸ್ಬಿಟ್ರೆ ಆಗೋದಿಲ್ಲ. ಇದು ಜಾಸ್ತಿ ಹಪ್ಳಕ್ಕೆ ಅಂತಂದು ಇಟ್ಟಿರೋದ್ರಿಂದ ಜಾಸ್ತಿ ಇರುತ್ತಲ್ವ ಹಿಟ್ಟು. ಸ್ವಲ್ಪ ಅವಾಗವಾಗ ಪ್ಲೇಟ್ ತೆಗೆದುಬಿಟ್ಟು ಅವಾಗವಾಗ ಈ ಥರ ತೊಳಸ್ತಾ ಇರಬೇಕು. ಎಷ್ಟಾಗುತ್ತೋ ಅಷ್ಟು ತೊಳಸ್ತಾ ಇದ್ದರೆ ಚೆನ್ನಾಗಿ ಬೇಯುತ್ತೆ. ಹಸಿಟ್ಟೆಲ್ಲ ಏನೂ ಇರೋದಿಲ್ಲ ಅಂತಂದಷ್ಟೇ. ಇದನ್ನೆಲ್ಲ ಚೆನ್ನಾಗಿ ತೊಳಸ್ಕೊಬಿಟ್ಟು ಒಂದು ಸರಿ ಕೆಳಗಡೆ ಇಳಿಸು ಕೂಡ ತೊಳಸ್ಕೋಬೇಕು ನೋಡಿ. ಇವಾಗ ಕೆಳಗಡೆ ಇಳಿಸ್ಕೊಂಡು ತೊಳಸ್ಕೊಳ್ತಾ ಇದ್ದೀನಿ. ಏನಂದರೆ ಹಪ್ಳ ಮಾಡಬೇಕಾದ್ರೆ ಆದಷ್ಟು ಚೆನ್ನಾಗಿ ಕೆಳಗಡೆ ಇಳಿಸ್ಕೊಂಡು ಮುದ್ದೆ ಕೋಲಲ್ಲೇ ತೊಳಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ತೊಳಸ್ಲಿಕ್ಕೆ ಬರಲ್ಲ, ಜಾಸ್ತಿ ಇಟ್ಟಿರುತ್ತಲ್ಲ. ಸೊ ಅದಕ್ಕೋಸ್ಕರ ಕೆಳಗಡೆ ಇಳಿಸ್ಕೊಂಡು ಇವಾಗ ತೊಳಸ್ತಾ ಇದ್ದೀನಿ. ಅದು ನೋಡಿದ್ರೆ ತಪ್ಪಲೆ ಜೊತೆ ಅದು ಕಾವುಗಡ್ಕೆ ಏನು ಇಟ್ಕೊಂಡಿದ್ದೀನಿ ನೋಡಿ, ಸೊ ಅದು ಜಾರ್ ಹೋಗ್ತಾಯಿದೆ ತಪ್ಪಲೆ ಜೊತೆಲೇ. ಮಕ್ಳಿಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಹಿಂದೆ ಇಟ್ಕೊಳ್ರಪ್ಪ ಅಂತಂದು. ಅದಾದರೂ ಜಾರ್ ಹೋಗ್ತಾಯಿದೆ ತಪ್ಪಲೆ ಟೈಲ್ಸ್ನೆಲ್ಲ ಅಲ್ವಾ. ಸೊ ಅದಕ್ಕೆ ಬಟ್ಟೆ ಏನಾದರೂ ಒಡೆಗೆ ಹಾಕ್ಕೊಬಿಟ್ರೆ ಮತ್ತು ಬಟ್ಟೆ ಇದಾಗುತ್ತೆ ಅಂತ ಹಂಗೆ ತೊಳಸ್ಕೊಳ್ತಾ ಇದ್ದೀನಿ. ಇದು ನೋಡಿ ಚೆನ್ನಾಗಿ ತೊಳಸ್ಕೊಬಿಟ್ಟು ಹಾಗೆ ಮುದ್ದೆ ಥರ ಕಟ್ಟಿಟ್ಟು ಒಂದು ಯಾವುದಾದ್ರೂ ಬಾಕ್ಸಲ್ಲಾಗಲಿ ಇನ್ನೊಂದು ಯಾವುದಾದ್ರೂ ಪಾತ್ರೆಯಲ್ಲಾಗಲಿ ಮುದ್ದೆ ಥರ ಕಟ್ಟಿಬಿಟ್ಟು ಮುದ್ದೆ ಕಟ್ಟಿ ಇಡೋದಷ್ಟೇ. ಏನಂದರೆ ಇದು ಹಾಟ್ ಬಾಕ್ಸ್ಗಂತೂ ಇಡೋಕ್ಕಾಗೋದಿಲ್ಲ, ಜಾಸ್ತಿ ಇರುತ್ತೆ. ಸೊ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು, ಬಿಸಿ ಆರಲ್ಲ ಅಂತಂದಷ್ಟೇ. ಬಿಸಿ ಆರಿದ್ರೆ ಹಪ್ಳ ಏನಾಗುತ್ತೆ ಅಂದರೆ ಅದು ಚಿಕ್ಕದಾಗಿ ಉಂಡೆ ಮಾಡ್ತೀವಿ ನೋಡಿ, ಆ ಥರ ಉಂಡೆ ಮಾಡಲಿಕ್ಕೆ ಬರಲ್ಲ, ಎಲ್ಲ ಆರೋಗ್ಬಿಟ್ರೆ. ಸೊ ಅದಕ್ಕೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಅಟ್ಲೇ ಹಾಕೋದು ಜಾಸ್ತಿ ಪ್ರೆಸ್ ಮಾಡಬೇಡ ಅಷ್ಟೇ. ಇಟ್ಟೇನೆ ಅದು ನೀನು ತಿಂಗಳಾಗ್ತೈತೆ ಗೊತ್ತಾಗ್ಬೇಕಾದ್ರೆ ಆಯಪ್ಪ ಮೇಲೆ ಬಿಟ್ಕೋಬೇಕು. ಒಂದು 2 ಕಿಲೋಮೀಟರ್ ಬಿಟ್ಟಿದ್ದ ಅಷ್ಟೇ ತಗೊಳ್ಳೋದೇ ಯಾಳ ಈಗಪ್ಪ ಬೇಕು ಹೇಳು ಆಕಾಳು ಇಕ್ಕಿರು ಸೀರೆ ಮೇಲೆ ಓಡಾಡಬೇಡ. ಏಯ್ ಮುಚ್ಚೆ ಸಾಕಿನ
ಒಂದು ಸೀರೆ ಐತೆ ಅಲ್ಲಿ ನೀನು ಯಾರು ಗೋಲಿ ಕಥೆ ಮಾಡಿ ಇಲ್ಲಪ್ಪ ನಾನಲ್ಲ ಕಿಸಿ ತಾನೆ ಅಡ್ಡ ಮಾಡಕ್ಕ ಹೊಡಿತೀನಪ್ಪಿ ಇಲ್ಲ ನೋಡ್ತೇವೆ ಮಾಧ್ಮದ ಕಿಶೋರ್ ಕದ್ದಾರಪ್ಪ ಚಪಾತಿ 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 ಎರಡು ತಗೊಂಡು ಜೋಡಿಸಿರ್ತಾರ ಅವನು ಕರೆಕ್ಟಾಗಿ ಆಗ್ತೀರಾ ಇಲ್ವಾ ಜೋಡಿಸ್ಕೊಂಡು ತಗೊಂಡು ನೋಡಿ ಮೇಲ್ಗಡೆ ಹೋಗ್ತಾ ಇದ್ದೀನಿ ಏಯ್ 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 ಇದ್ರ ಮೇಲೆ ಲಿಕ್ಕಿ ನೋಡಿ ಎಲ್ಲ ಉಲ್ಟಾ ಹಾಕೈತಜ್ಜಿ ಏಯ್ ಬಾ ಎದ್ ಬಾ ಇದೇಕಲ್ಲ ಹಿಂಗೆ ಮುರಿದು ಹಾಕಿದ್ಯಾ ಮುರಿದಿರೋ ಎದ ನೀನು ಎದ್ ಬಾ ಈ ಕಡೆಗೆ ಬಾ ಬರ್ರಿ ಇವ್ರು ಆಗಂದು ಹೇಳ್ತಾನೆ ಬಾಡ ಆಡಕ್ಕೆ ಹೋಗ್ತೀವಿ ಪುಗಾರ ಅಂತ ಓ ಯಾಕೆ ಬುಕ್ ತರಲಿಲ್ವಾ ಬ್ಯಾಗು ಬ್ಯಾಗ್ ತಗೊಂಡ್ರ ಹೋಗಿ ಕೊಳ್ಳ ತಾಂಬೆ ಹೋಗಿ ಮನ್ ಹೊಡಿತೀನಿ ಬಾ ಮಲ್ಕೊಳ್ರಿ ಇಲ್ಲಾಂದ್ರೆ ಬ್ಯಾಗ್ ತಗೊಂಬರ್ರಿ ಓದ್ಕೋಬೇಕು ಆಟ ಆಡಕ್ಕೆ ಗೀಟಾಡಕ್ಕೆ ಅಂದ್ರೆ ಕರ್ಕೊಂಬಂದ್ರೆ ಮಾತ್ರ ಕೊಡ್ಸೋದಿಲ್ಲ ಅಂದರೆ ಕೊಡ್ಸಲ್ಲ ನಾನು ಕರ್ಕೊಂಬಚ್ಚಿ ಇಲ್ವಾ ಯಾಕೆ ಅಣ್ಣನ ಕರ್ಕೊಬರೋಗು ಅಣ್ಣನ ಕರ್ಕೊಬರೋಗು ಕುಡಿಸ್ತೀನಿ ಹೋಗಿ ಎಷ್ಟು ಗಂಟೆಗೆ ನೀವು ಹೋಗಿದ್ದೆ ನೀವು ಹೋಗಿದ್ದು ಎಷ್ಟು ಗಂಟೆಗೆ ಆಟ ಆಡಕ್ಕೆ ಹೋಗಿದ್ದು ಎಷ್ಟು ಗಂಟೆಗೆ ನೀವು ಹಾಂ ನೀವು ಬರ್ತೀವಿ ಅಂತ ಹೇಳಿದ್ದೆ ಯಾವಾಗ ಟೈಮ್ ಎಷ್ಟು ಇವಾಗ ಬಂದಿದ್ದೀಯಲ್ಲ ನೀನು ಅವನು ಬರಲಿ ಮಾಡ್ತೀನಿ ತಡಿ ಅವನಿಗೆ ಓಹೋ ಬರೀ ಆಟ ಆಡೋದೇ ಬದುಕಾಗೈತಿ ಕೈ ಕಲ್ ತೊಳ್ಕೊಬರ್ಗು ಕೊಡಿಸ್ತೀನಿ ಏನು ಬೇಕು ಹೇಳ್ತೀನಿ ಅದು ಲಾಲಿಪಾಪ್ ನಾನು ಹೋಗಂಗ ಕೊಡ್ಸೋಣಿಗೆಲ್ಲ ಮತ್ತೆ ಕರೆಕ್ಟಾಗಿ ಹೇಳಿ ನೀನು ಹಂಗಲ್ಲ ಪಿ ನಿಂಗೆ ಕರೆಕ್ಟಾಗಿ ಹೇಳಿ ಏನು ಬೇಕು ಹೇಳು ಬಿಡು ಹೇಳಲ್ಲ ನೀನು ಹಚ್ಕಟ್ಟಾಗಿ ಸೊ ಮಕ್ಕಳಿರೋದಕ್ಕೆ ಹೆಂಗೋ ಹಪ್ಳ ಮಾಡೋದೆಲ್ಲ ಆಯಿತು ನೋಡಿ ಬಂದು ಹಪ್ಳ ಮಾಡಿದ್ದೀವಲ್ಲ ಅಂತಂದು ಟ್ಯಾಕ್ಸ್ ಆಗ್ತಾಯಿದ್ದೇನೆ ಅಂಗಡಿ ಐಟಮ್ ಕೊಡಿಸ್ಲಿಕ್ಕೆ ನಾನು ಅಂಗಡಿ ಐಟಮ್ ಏನೂ ಜಾಸ್ತಿ ಕೊಡ್ಸೋಕೆ ಹೋಗೋದಿಲ್ಲ ಹಪ್ಳ ಮಾಡೋದಕ್ಕೆ ನಾನು ಹಪ್ಳ ಮಾಡಿಕೊಟ್ಟಿಲ್ವಾ ಅಂತಂದು ಟ್ಯಾಕ್ಸ್ ಆಗ್ತಿರೋದು ಬಂದು ಸೊ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್